ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ CET ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕರೆಂಟ್ ಎಲೆಕ್ಟ್ರಿಸಿಟಿ ಆಯಿತು, ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ಆಯಿತು, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಯಿತು. ಈಗ ಈ ವಿಡಿಯೋದ ಮೂಲಕ ಸೆಮಿಕಂಡಕ್ಟರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿವೈಸಸ್ ಅಂತ ಹೇಳಿ ಕೊನೆ ಚಾಪ್ಟರ್ ಇದೆ. ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ಏನಂತ ಜಾಸ್ತಿ ಕಾಂಪ್ಲಿಕೇಟೆಡ್ ಈಕ್ವೇಷನ್ಸ್ ಇಲ್ಲ, ಅಥವಾ ನೆನಪಿಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾದಂಥ ಪ್ರಾಬ್ಲಮ್ಸ್ಗಳಿಲ್ಲ. ಎಲ್ಲ ಬರೀ ಕಾನ್ಸೆಪ್ಟ್ ಬೇಸ್ಡ್. ಸೆಮಿಕಂಡಕ್ಟರ್, P ಟೈಪ್ ಸೆಮಿಕಂಡಕ್ಟರ್, N ಟೈಪ್ ಸೆಮಿಕಂಡಕ್ಟರ್, PN ಜಂಕ್ಷನ್, ಆಮೇಲೆ ಡಯೋಡ್ ಆಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್, ಡಯೋಡ್ ಆಸ್ ಎ ಫುಲ್ ವೇವ್ ರೆಕ್ಟಿಫೈಯರ್, ಬ್ಯಾಂಡ್ ಥಿಯರಿ, ಕ್ಲಾಸಿಫಿಕೇಶನ್ ಆಫ್ ಮೆಟೀರಿಯಲ್ಸ್ ಆನ್ ದ ಬೇಸ್ ಆಫ್ ಬ್ಯಾಂಡ್ ಥಿಯರಿ, ಈ ಥರ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ನ ನಾನು ಇವತ್ತು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸನ್ನು ಕಾಮೆಂಟ್ಸ್ ಮಾಡಿ, ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ಸನ್ನು ಕೊಡಿ ದಯವಿಟ್ಟು. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಬನ್ನಿ ಮಕ್ಕಳೇ, ಮುಂದೆ ಹೋಗೋಣ. ವೆಲ್, ಐ ವಿಲ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ. ಎ P ಟೈಪ್ ಸೆಮಿಕಂಡಕ್ಟರ್ ಈಸ್. ಸೊ ನಾನು ಜಾಸ್ತಿ ಡೀಟೇಲ್ ಆಗಿ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಎಲ್ಲೆಲ್ಲಿ ಎಷ್ಟೆಷ್ಟು ಎಕ್ಸ್ಪ್ಲನೇಷನ್ ಬೇಕೋ ಅಲ್ಲೇ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಎ P ಟೈಪ್ ಸೆಮಿಕಂಡಕ್ಟರ್ ಈಸ್ ಅಂತ ಕೇಳಿದ್ದಾರೆ. ಸೊ ಸೆಮಿಕಂಡಕ್ಟರ್ನ ಆಪ್ಷನ್ಸ್ ನೋಡೋಣ. ಈಸ್ ಅನ್ ಎಕ್ಸಾಂಪಲ್ ಫಾರ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ತಪ್ಪೋದು, ಯಾಕೆಂದರೆ P ಟೈಪ್ ಬಂದ್ಬಿಟ್ಟು ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರೆನ್ಸಿಕ್ ಅಂದರೆ ಪ್ಯೂರ್ ಫಾರಮ್, ಎಕ್ಸ್ಟೆನ್ಸಿಕ್ ಅಂದರೆ ಇಂಪ್ಯೂರ್ ಫಾರಮ್. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಒಪ್ಟೈನ್ಡ್ ವೆನ್ ಆರ್ಸೆನಿಕ್ ಈಸ್ ಆಡೆಡ್ ಟು ಪ್ಯೂರ್ ಜರ್ಮೇನಿಯಂ. P ಟೈಪ್ ಬರಬೇಕು ಅಂದರೆ ಆರ್ಸೆನಿಕನ್ನು ಆ್ಯಡ್ ಮಾಡಬಾರ್ದು. ಯಾಕೆ ಹೇಳಿ ನೋಡೋಣ. ಆರ್ಸೆನಿಕ್ ಬಂದು ಪೆಂಟಾವೇಲೆಂಟ್. ಅದೇ ಇಲ್ಲಿ ಏನಾದ್ರು ಗ್ಯಾಲಿಯಂ ಅಂತ ಹೇಳಿಬಿಟ್ಟಿದ್ರೆ ಅವಾಗ ಈ ಆಪ್ಷನ್ನ ನಾನು ಟಿಕ್ ಮಾಡ್ಬೋದಾಗಿತ್ತು. ಆರ್ಸೆನಿಕನ್ನು ಆ್ಯಡ್ ಮಾಡಿದಾಗ ಅಂದರೆ ಪೆಂಟಾವೇಲೆಂಟನ್ನು ಆ್ಯಡ್ ಮಾಡಿದಾಗ ಬರೋದು N ಟೈಪ್, P ಟೈಪ್ ಅಲ್ಲ. ಸೊ ಹಂಗಾಗಿ ಎರಡನೇ ಆಪ್ಷನ್ನು ತಪ್ಪೇ. ನೆಕ್ಸ್ಟು, ಹ್ಯಾವಿಂಗ್ ಎಲೆಕ್ಟ್ರಾನ್ಸ್ ಆಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಅದು ಶುದ್ಧ ತಪ್ಪೇನೆ ಅದು. ಯಾಕೆಂದರೆ P ಟೈಪಲ್ಲಿ ಹೋಲ್ಸ್ ಮೆಜಾರಿಟಿ ಇರ್ತವೆ, ಎಲೆಕ್ಟ್ರಾನ್ಸ್ ಮೈನಾರಿಟಿ ಇರುತ್ತೆ. ಸೊ ಕೊನೆ ಆಪ್ಷನ್ ಏನು, ಇನ್ಸುಲೇಟರ್ ಅಟ್ 0 ಕೆಲ್ವಿನ್. ಇದು ಕರೆಕ್ಟ್. ಸರ್ ಹೆಂಗೆ ಸರ್? ನೋಡಿ ಮಕ್ಕಳೇ, ಬರೀ P ಟೈಪ್ ಎಲ್ಲ N ಟೈಪು ಕೂಡ ಅಷ್ಟೇ 0 ಕೆಲ್ವಿನ್ನಲ್ಲಿ ಅದು ಇನ್ಸುಲೇಟರೇನೆ. ಅಲ್ಲಿ ಮೆಜಾರಿಟಿ ಚಾರ್ಜಸ್ ಇರಲ್ಲ, ಮೈನಾರಿಟಿ ಚಾರ್ಜಸ್ ಇರಲ್ಲ. ಯಾಕೆ ಅಂತಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಜರ್ಮೇನಿಯಮನ್ನು ತಗೊಳ್ಳೋಣ. ಜರ್ಮೇನಿಯಮಿನ ಸುತ್ತ ಈ ಥರ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಇದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಓಕೆ, ಸೊ ಎಲ್ಲ ಎಲೆಕ್ಟ್ರಾನ್ಸ್ ಇರ್ತವೆ ಇಲ್ಲಿ. ಈಗ ಇಲ್ಲಿ ಒಂದು ಜರ್ಮೇನಿಯಂ ಇದೆ ಅಂದ್ಕೊಳ್ಳಿ, ಇಲ್ಲಿನೂ ಜರ್ಮೇನಿಯಂ ಇದೆ ಅಂದ್ಕೊಳ್ಳೋಣ, ಇಲ್ಲಿ ಒಂದು ಗ್ಯಾಲಿಯಂ ಇದೆ. ಓಕೆ, ಆಮೇಲೆ ಇಲ್ಲೂ ಜರ್ಮೇನಿಯಂ ಇದೆ. ಸೊ ಗ್ಯಾಲಿಯಂ ಇರೋದ್ರಿಂದ ಇಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗಿದೆ. ಆದರೆ ಈ ಹೋಲ್ ಫ್ರೀ ಆಗಬೇಕು ಅಂತಂದರೆ ಬಾಂಡ್ ಬ್ರೇಕ್ ಆಗಬೇಕು. ಬಾಂಡ್ ಬ್ರೇಕ್ ಆದರೆ ಮಾತ್ರ ಹೋಲ್ ಫ್ರೀ ಆಗಿ ಅದು ಮೂವ್ ಆಗಲಿಕ್ಕೆ ಸಾಧ್ಯ. 0 ಕೆಲ್ವಿನಲ್ಲಿ ಬಾಂಡ್ ಬ್ರೇಕ್ ಮಾಡೋದಕ್ಕೆ ಬೇಕಾದಂಥ ಎನರ್ಜಿ ಇರೋದಿಲ್ಲ. ಬಿಕಾಸ್ ದೇರ್ ಇಸ್ ನೋ ಸಫಿಷಿಯೆಂಟ್ ಎನರ್ಜಿ. ಸೊ ದೇರ್ ಇಸ್ ನೋ ಸಫಿಷಿಯೆಂಟ್ ಎನರ್ಜಿ ಟು ಬ್ರೇಕ್ ದಿಸ್ ಬಾಂಡ್. So no sufficient energy to break the bond. Therefore all the semiconductors, whether it is P type semiconductor or N type semiconductor, they are essentially insulator at 0 Kelvin. ಗೊತ್ತಾಯ್ತಲ್ಲ ಎಕ್ಸ್ಪ್ಲನೇಷನ್. ಸೊ ನಾವು ಅಂದ್ಕೋತೀವಿ P ಟೈಪ್ ಅಂದರೆ ಹೋಲ್ಸ್ ಮೆಜಾರಿಟಿ, ಸೊ ಅದು ಚಾರ್ಜ್ಡೇ ಆಗಿರಬೇಕು, ಪಾಸಿಟಿವ್ ಚಾರ್ಜ್ ಅಂತ. N ಟೈಪ್ ಅಂದರೆ ನೆಗೆಟಿವ್, ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ, ನೆಗೆಟಿವ್ ಚಾರ್ಜ್ ಆಗಿರಬೇಕು ಅಂತ. ಯಾವುದೇ ಕಾರಣಕ್ಕೂ ಅವು ಚಾರ್ಜ್ಡ್ ಆಗಿರೋದಿಲ್ಲ, ನ್ಯೂಟ್ರಲ್ ಆಗಿರ್ತವೆ. ಆಮೇಲೆ 0 ಕೆಲ್ವಿನಲ್ಲಿ ಅವು ಯಾವುದು ಕಂಡಕ್ಟ್ ಮಾಡುವಂಥ ಸ್ಟ್ರೆಂತ್ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ, ಇನ್ಸುಲೇಟರ್ ಆಗಿರ್ತವೆ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, okay, in an extrinsic semiconductor the electrical conductivity arises due to. extrinsic semiconductor ಅಂದರೆ ಇಂಪ್ಯೂರಿಟಿಯನ್ನು ಆ್ಯಡ್ ಮಾಡೋದು. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಪ್ಯೂರ್ ಫಾರಮ್. ಪ್ಯೂರ್ ಫಾರಮ್ಮಲ್ಲಿ ನೋಡಿ, ಪ್ಯೂರ್ ಫಾರಮ್ಮಲ್ಲಿ ನಮಗೆ ಚಾರ್ಜ್ ಕ್ಯಾರಿಯರ್ಸ್ ಬರಬೇಕು ಅಂದರೆ ಈ ಬಾಂಡ್ಗಳನ್ನು ಬ್ರೇಕ್ ಮಾಡಬೇಕಷ್ಟೇ. ಬಾಂಡ್ ಬ್ರೇಕ್ ಮಾಡಿದಾಗ ಮಾತ್ರ ನಮಗೆ ಚಾರ್ಜಸ್ ಬರುತ್ತೆ. ಅದೇ ಇಂಪ್ಯೂರ್ ಫಾರಮಲ್ಲಿ ಅಂದರೆ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರಲ್ಲಿ ಬಾಂಡ್ ಬ್ರೇಕ್ ಮಾಡಿದಾಗಲೂ ಚಾರ್ಜಸ್ ಬರುತ್ತೆ, ಈ ಥರದ ಇಂಪ್ಯೂರಿಟಿಯನ್ನು ಆ್ಯಡ್ ಮಾಡಿದಾಗಲೂ ಚಾರ್ಜಸ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಂಟ್ರೆನ್ಸಿಕಲಿ ಚಾರ್ಜ್ ಕ್ಯಾರಿಯರ್ಸ್ ಅರೈಸಸ್ ಓನ್ಲಿ ಡ್ಯೂ ಟು ಬ್ರೇಕಿಂಗ್ ಆಫ್ ದ ಬಾಂಡ್, ದಟ್ ಮೀನ್ಸ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ವೆರಾಸ್ ಇನ್ ಎಕ್ಸ್ಟೆನ್ಸಿಕ್ ಇಟ್ ಈಸ್ ಡ್ಯೂ ಟು ಬೋತ್ ಬ್ರೇಕಿಂಗ್ ಆಫ್ ದ ಬಾಂಡ್ ಆಸ್ ವೆಲ್ ಆಸ್ ಅಡಿಷನ್ ಆಫ್ ಇಂಪ್ಯೂರಿಟಿ. ಸೊ ಈಗ ನೋಡೋಣ ಏನು ಹೇಳ್ತಾರೆ. ಬ್ರೇಕಿಂಗ್ ಆಫ್ ಕೋವೆಲೆಂಟ್ ಬಾಂಡ್ ಓನ್ಲಿ, addition of impurities only, both A and B, neither A nor B. So ಈಗಷ್ಟೇ ಹೇಳಿದೆ, it is both A and B. So option C is correct. ಗೊತ್ತಾಯ್ತಲ್ವಾ? ಸೊ ಇಂಟ್ರೆನ್ಸಿಕ್ಕಿಗೂ ಎಕ್ಸ್ಟೆನ್ಸಿಕ್ಕಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. Question number 3.
ದಿ ಎನರ್ಜಿ ಗ್ಯಾಪ್ ಆಫ್ ಎ ಸೆಮಿಕಂಡಕ್ಟರ್ ಓದ್ತಾ ಇದ್ದೀನಿ. ಎನರ್ಜಿ ಗ್ಯಾಪ್ ಆಫ್ ಎ ಸೆಮಿಕಂಡಕ್ಟರ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎನರ್ಜಿ ಕರೆಸ್ಪಾಂಡ್ ಟು. ಎನರ್ಜಿ ಗ್ಯಾಪನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಸ್ವಲ್ಪ ನೋಡಿ. ಬ್ಯಾಂಡ್ ಡಯಾಗ್ರಾಮನ್ನು ಬರಿತೀನಿ. ಯಾವುದೇ ಸೆಮಿಕಂಡಕ್ಟರ್ನ ತಗೊಳ್ಳಿ, ಅಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ ಆಯಿತಾ. ಇದು ಬಾಟಮ್ ಆಫ್ ದಿ ಕಂಡಕ್ಷನ್ ಬ್ಯಾಂಡ್, ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ EC. ದಿಸ್ ಈಸ್ ಟಾಪ್ ಆಫ್ ದಿ ವೇಲೆನ್ಸ್ ಬ್ಯಾಂಡ್, ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ EV. ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ನೋನ್ ಆಸ್ ಎನರ್ಜಿ ಗ್ಯಾಪ್. ಸೊ ಎನರ್ಜಿ ಗ್ಯಾಪ್ ಯಾವಾಗಲೂ ಹೆಂಗೆ ಮೆಷರ್ ಮಾಡೋದು? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಟಮ್ ಆಫ್ ದಿ ಕಂಡಕ್ಷನ್ ಬ್ಯಾಂಡ್, ಟಾಪ್ ಆಫ್ ದ ವೇಲೆನ್ಸ್ ಬ್ಯಾಂಡ್. ಈಗ ಆಪ್ಷನ್ಸ್ ಕಡೆ ನೋಡೋಣ. ಟಾಪ್ ಆಫ್ ದ CB, ಬಾಟಮ್ ಆಫ್ ದ VB ಅಲ್ಲ. ಬಾಟಮ್ ಆಫ್ CB, ಟಾಪ್ ಆಫ್ VB, ಕರೆಕ್ಟ್, ಆಪ್ಷನ್ ಬಿ. ಇನ್ನು ನೋಡೋಣ, ಟಾಪ್ ಆಫ್ CB, ಟಾಪ್ ಆಫ್ VB ಅಲ್ಲ. ಬಾಟಮ್ ಆಫ್ CB, ಬಾಟಮ್ ಆಫ್ VB ಅಲ್ಲ. ಸೊ ಈ ಮೂರು ಅಲ್ಲ, ಬಿ ಮಾತ್ರ ಕರೆಕ್ಟ್. ಸೊ ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್, ಟಾಪ್ ಆಫ್ ದ ವೇಲೆನ್ಸ್ ಬ್ಯಾಂಡ್, ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಡಿಫ್ರೆನ್ಸನ್ನೇ ನಾವು ಎನರ್ಜಿ ಗ್ಯಾಪ್ ಅಂತ ಕರೆಯೋದು. ಸೊ ಎನರ್ಜಿ ಗ್ಯಾಪ್ ಈಸ್ ಡಿಫೈನ್ಡ್ ಆಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್, ಟಾಪ್ ಆಫ್ ದ ವೇಲೆನ್ಸ್ ಬ್ಯಾಂಡ್. ಆಮೇಲೆ ಈ ಎನರ್ಜಿ ಗ್ಯಾಪ್ 0 ಎಲೆಕ್ಟ್ರಾನ್ ವೋಲ್ಟ್ ಇದ್ದರೆ ಅದು ಕಂಡಕ್ಟರ್ ಆಗುತ್ತೆ. ಸಮ್ವೇರ್ ಫ್ರಮ್ 0.3 ಟು 0.3 to 3 ಎಲೆಕ್ಟ್ರಾನ್ ವೋಲ್ಟ್ ಇದ್ದರೆ ಸೆಮಿ ಕಂಡಕ್ಟರ್ ಆಗುತ್ತೆ. 3 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ 5 ಎಲೆಕ್ಟ್ರಾನ್ ವೋಲ್ಟ್, 7 ಎಲೆಕ್ಟ್ರಾನ್ ವೋಲ್ಟ್ ಈ ಥರ ಇದ್ದರೆ ಅದು ಇನ್ಸುಲೇಟರ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇನ್ಸುಲೇಟರ್ಗೆ ಗ್ಯಾಪ್ ತುಂಬ ಜಾಸ್ತಿ ಇರುತ್ತೆ. ಸೆಮಿಕಂಡಕ್ಟರ್ಸ್ಗೆ ಮಾಡರೇಟ್ ಆಗಿರುತ್ತೆ ಸೆಮಿಕಂಡಕ್ಟರ್, ಅದೇ ಕಂಡಕ್ಟರ್ಸ್ಗೆ 0 ಇರುತ್ತೆ. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್. ಕಂಡಕ್ಟರ್ಸ್ಗೆ ತುಂಬ ಕಡಿಮೆ ಗ್ಯಾಪು. ನೋಡಿ ಇಲ್ಲಿ ಬರಿತೀನಿ, ಇದು ಬ್ಯಾಂಡ್ ಡಯಾಗ್ರಾಮ್ ಫಾರ್ ಕಂಡಕ್ಟರ್ಸ್. ಓಕೆ, ಇದು ವೇಲೆನ್ಸ್ ಬ್ಯಾಂಡ್, ಇದು ಕಂಡಕ್ಷನ್ ಬ್ಯಾಂಡ್. ಅದೇ ಸೆಮಿಕಂಡಕ್ಟರ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸೊ ವೇಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್. ಅದೇ ಇನ್ಸುಲೇಟರಿಗೆ ಬಂದಾಗ ತುಂಬ ಜಾಸ್ತಿ ಇರುತ್ತೆ. ಓಕೆ, ಇದು ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಇನ್ ದ ಕೇಸ್ ಆಫ್ ಇನ್ಸುಲೇಟರ್. ಸೊ ಇನ್ಸುಲೇಟರ್ಸಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ, ಕಂಡಕ್ಟರ್ಸಲ್ಲಿ 0 ಇರುತ್ತೆ, ಸೆಮಿ ಕಂಡಕ್ಟರ್ಸ್ಗೆ ಅವೆರಡರ ಮಧ್ಯದಲ್ಲಿ ಇರುತ್ತೆ. ಗೊತ್ತಾಯ್ತಲ್ವಾ? ಸೊ ಓಕೆ, ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4, energy gap of a semiconductor is 0.7 electron volt. 0.7 electron volt and in the range only it is. Given Hc is equal to 12,400 angstrom electron volt, the maximum wavelength of the radiation that will generate the electron hole pair is nearly. ಅಂದರೆ ಇವಾಗ ಇದು ವೇಲೆನ್ಸ್ ಬ್ಯಾಂಡ್, ಇದು ಟಾಪ್ ಆಫ್ ದ ವೇಲೆನ್ಸ್ ಬ್ಯಾಂಡ್ V ಅಂತ ಬರಿತೀನಿ, ಇದು ಬಾಟಮ್ ಆಫ್ ದ ಕಂಡಕ್ಷನ್ C ಅಂತ ಬರಿತೀನಿ, ಇವೆರಡರ ಮಧ್ಯದಲ್ಲಿರೋದು EG. ಓಕೆ, ಸೊ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿ ಕೆಳಗಡೆ ಬಿದ್ದಾಗ ಒಂದು ರೇಡಿಯೇಷನ್ ಎಮಿಟ್ ಆಗುತ್ತೆ, ಅದರ ಎನರ್ಜಿ EGನೇ ಇರಬೇಕು. ನಮಗೆಲ್ಲ ಗೊತ್ತಿದೆ E is equal to Hc divided by lambda ಅಂತ. therefore lambda is equal to Hc divided by E, that is EG. so lambda is equal to Hc already ಕೊಟ್ಟಿದ್ದಾರೆ 12,400 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ EG ಅನ್ನು ಎಲೆಕ್ಟ್ರಾನ್ ವೋಲ್ಟಲ್ಲೇ ಕೊಟ್ಟಿದ್ದಾರೆ 0.7 ಎಲೆಕ್ಟ್ರಾನ್ ವೋಲ್ಟ್. ಆಮೇಲೆ ಆಂಗ್ಸ್ಟ್ರಾಮ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಆಂಗ್ಸ್ಟ್ರಾಮನ್ನು ಸಪ್ರೇಟಾಗಿ ಬರ್ಕೋತೀನಿ. ಓಕೆ, ಸೊ ಎಲೆಕ್ಟ್ರಾನ್ ವೋಲ್ಟ್ ಕ್ಯಾನ್ಸಲ್ ಆಯಿತು. ಸೊ ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೇನು ಮಾಡ್ತೀನಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 to 4 0 ಇರೋದ್ರ ಜೊತೆಗೆ ಇನ್ನೊಂದು 0ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ 7 ಅಂತ ಮಾಡ್ಕೊಂಡ್ಬಿಡ್ತೀನಿ, ಪಾಯಿಂಟನ್ನು ತೆಗೆದುಬಿಡ್ತೀನಿ. ಸೊ ಆಂಗ್ಸ್ಟ್ರಾಮ್. ಸೊ ಈಗ ಸಿಂಪ್ಲಿಫೈ ಮಾಡಿ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 7 1s 5 ಉಳೀತು. ಓಕೆ, 7 1s 5 ಉಳಿತಾ, 7 7s 49 ಆಯಿತು. ಸೊ 54ಅಲ್ಲಿ 49 ಹೋದರೆ, ಓಕೆ, ಸೊ 14ರಲ್ಲಿ 5 ಹೋದರೆ 5, ಆಮೇಲೆ 0. ಸೊ ನೆಕ್ಸ್ಟು 50 ಆಗುತ್ತೆ, ಮತ್ತೆ 7 ತಗೋತೀನಿ. ಓಕೆ, ಸೊ ಇಲ್ಲಿಗೆ ಹೋಯಿತು. ಮತ್ತೆ ಹೀಗೆ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ. ಓಕೆ, ಇಲ್ಲೆಲ್ಲರೂ ಸಾಲ್ವ್ ಮಾಡಿಬಿಡ್ತೀನಿ. 1 2 4 0 0 0 ನ 7ಇಂದ ಸಾಲ್ವ್ ಮಾಡೋಣ. 7 1s 7. ಸೊ 12ರಲ್ಲಿ ಹೇಳಿದ್ರೆ 5, 4 ಬರುತ್ತೆ ಕೆಳಗಡೆಗೆ. 7 7s 49.
ಸೊ 14ರಲ್ಲಿ 9 ಹೋದರೆ 5 0 ಬರುತ್ತೆ. 7 7s 49 1 ಉಳಿತು, ಮತ್ತು ಈ 0 ಬರುತ್ತೆ. 7 1s 7 3 ಆಯಿತು, ಮತ್ತು ಕೊನೆ 0 ಬರುತ್ತೆ. 7 4s 28. So 17714. So answer 17714 point something angstrom. So lambda is this much. So actually problem ಇಲ್ಲಿಗೆ ಮುಗಿದೋಯ್ತು ನೋಡಿ. ಈ ಈಕ್ವೇಷನ್ ಗೊತ್ತಿದ್ರೆ ಸಾಕು ನಮಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. 17714 ಎಲ್ಲಿದೆ ನೋಡಿ. ಎಸ್, ಆಪ್ಷನ್ ಎ 17714 ಆಂಗ್ಸ್ಟ್ರಾಮ್. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ಕ್ಯಾಲ್ಕುಲೇಷನ್ ನಾರ್ಮಲ್ ಮೆಥಡಲ್ಲಿ ಯೂಶಲಿ ನಾವು ಡಿವಿಷನ್ಗೆ ಕ್ಯಾಲ್ಕುಲೇಟರ್ ಯಾವುದಕ್ಕೂ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ. ಮೈಂಡಲ್ಲಿ ಇಲ್ಲೇ ಮಾಡೋದಾದರೆ ಮಾಡಿ, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಹಳೇ ಮೆಥಡ್ ಇದೆಯಲ್ಲ ಈ ಥರ ಮಾಡ್ಕೊಳ್ತಾ ಹೋಗಿ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಜಸ್ಟ್ 1 minute. Question number 5. Energy gap of which of the following is less than 3 electron volt but more than 0 electron volt? ಸೊ ಇಲ್ಲಿ ಸುಮಾರು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು 0ಗಿನ್ನ ಜಾಸ್ತಿ ಇದೆ, 3ಗಿನ್ನ ಕಡಿಮೆ ಇದೆ ಅಂದರೆ ಇಟ್ ಶುಡ್ ಬಿ, ದಟ್ ಮೀನ್ಸ್ ಎನರ್ಜಿ ಗ್ಯಾಪ್ ಶುಡ್ ಬಿ ಬಿಟ್ವೀನ್ 0 ಆ್ಯಂಡ್ 3 electron volt. 0ಗಿನ್ನ ಕಡಿಮೆ ಇತ್ತು ಅಂದರೆ ಅದು ಕಂಡಕ್ಟರ್ ಆಗಿರುತ್ತೆ, 3ಗಿನ್ನ ಜಾಸ್ತಿ ಇತ್ತು ಅಂದರೆ ಅದು ಇನ್ಸುಲೇಟರ್ ಆಗಿರುತ್ತೆ. 0 ಮತ್ತು 3 ಮಧ್ಯದಲ್ಲಿರಬೇಕು ಅಂದರೆ ಅದು ಸೆಮಿ ಕಂಡಕ್ಟರೇ ಆಗಿರಬೇಕು. ಐರನ್ ಸೆಮಿ ಕಂಡಕ್ಟರ್ ಅಲ್ಲ, ಕಾಪರ್ ಸೆಮಿ ಕಂಡಕ್ಟರ್ ಅಲ್ಲ, ಜರ್ಮೇನಿಯಂ ಸೆಮಿ ಕಂಡಕ್ಟರ್, ಡೈಮಂಡ್ ಇನ್ಸುಲೇಟರ್. ಗೊತ್ತಾಯ್ತಾ? ಇದೇ ಪ್ರಶ್ನೆನ ಅವರು ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಎನರ್ಜಿ ಗ್ಯಾಪ್ ಮೋರ್ ದ್ಯಾನ್ 3 electron volt ಅಂತ ಕೇಳಿದಿದ್ರೆ ನೀವು ಡೈಮಂಡನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಗೊತ್ತಾಗ್ತಾ ಇದೆಯಲ್ವಾ? ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Number 6. Which statement is correct? ಸೊ ಇಲ್ಲಿ 1 2 ಇನ್ನೆರಡು ಸ್ಟೇಟ್ಮೆಂಟ್ ನೆಕ್ಸ್ಟ್ ಲೈನ್ಗೆ ಹೋಗಿದೆ. ಬೋತ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆರ್ ನ್ಯೂಟ್ರಲ್. ಅದು ಕರೆಕ್ಟೇನೆ, ಅವಾಗಲೇ ಹೇಳಿದೆ ನೋಡಿ. ಫಸ್ಟ್ ಆಪ್ಷನ್ ಕರೆಕ್ಟ್, ಅದೇನೋ ಬಿ ಅಂತ ಪ್ರಿಂಟ್ ಆಗಿದೆ. ಓಕೆ, ಐ ರೈಟ್ ಇಟ್ ಆಸ್ ಎ, ನೆಕ್ಸ್ಟ್ ಆಸ್ ಬಿ, ನೆಕ್ಸ್ಟ್ ವಿಲ್ ಬಿ ಸಿ, ನೆಕ್ಸ್ಟ್ ವಿಲ್ ಬಿ ಡಿ. ಓಕೆ, ಸೊ ಬೋತ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆರ್ ನ್ಯೂಟ್ರಲ್. ಕರೆಕ್ಟ್. ಯಾಕೆ ಅಂತಂದರೆ ಆಟಮ್ಸ್ ಆರ್ ಬೇಸಿಕಲಿ ನ್ಯೂಟ್ರಲ್. ನೀವು ಜರ್ಮೇನಿಯಮ್ಗೆ ಯಾವುದಾದ್ರು ಒಂದು ಪೆಂಟಾವೆಲೆಂಟ್ ಆ್ಯಡ್ ಮಾಡಿದಿರಿ ಅಂದರೆ ಎಕ್ಸ್ಟ್ರಾ ಎಲೆಕ್ಟ್ರಾನನ್ನು ನೀವೇನು ಆ್ಯಡ್ ಮಾಡೋದಿಲ್ಲ. ಯಾಕೆಂದರೆ ಈಗ ಪೆಂಟಾವೆಲೆಂಟ್, ಫಾರ್ ಎಕ್ಸಾಂಪಲ್ ಆರ್ಸೆನಿಕ್ ಅನ್ನೋದು ಆಟಮು ಬೇಸಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಅದರೊಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟೇ ಪ್ರೋಟಾನ್ಸ್ ಇರೋದ್ರಿಂದ ನೀವೇನು ಎಕ್ಸ್ಟ್ರಾ ಚಾರ್ಜನ್ನು ತಂದು ಆ್ಯಡ್ ಮಾಡೋದಿಲ್ಲ. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನಾವು ಮಾಡ್ದಂಗೆ ಎಕ್ಸ್ಟ್ರಾ ಚಾರ್ಜಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡೋದಿಲ್ಲ, ಎಕ್ಸ್ಟ್ರಾ ಚಾರ್ಜಸನ್ನು ಆ್ಯಡ್ ಮಾಡೋದಿಲ್ಲ ಅಥವಾ ರಿಮೂವ್ ಮಾಡೋದಿಲ್ಲ. ಓವರಾಲ್ ಇರೋ ಆಟಮ್ಸಲ್ಲಿನ ಎಲೆಕ್ಟ್ರಾನ್ಸನ್ನು ಸ್ವಲ್ಪ ಫ್ರೀ ಮಾಡ್ತಾ ಇದ್ದೀವಿ ಅಷ್ಟೇ. ಹಂಗಾಗಿ ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಫ್ರೀ ಆಗಿದ್ದಾವೆ ಹೊರತು ಜಾಸ್ತಿ ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ ಅಲ್ಲ. ಹಾಗೆ ಪಿ ಟೈಪಲ್ಲೂ ಕೂಡ. ಸೊ ಆಲ್ವೇಸ್ ರಿಮೆಂಬರ್, ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ದೇರ್ ಫೋರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್, ಎನ್ ಟೈಪ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ಪಿ ಟೈಪ್ ಈಸ್ ನೆಗೆಟಿವ್ಲಿ ಚಾರ್ಜ್ ಅಂತಾರೆ. ತಪ್ಪೋದು. ಯಾವುದೇ ಕಾರಣಕ್ಕೂ ಚಾರ್ಜ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಬೋತ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್, ಓಕೆ, ಬೋತ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಂತಾರೆ. ಅದು ಕೂಡ ತಪ್ಪೇನೆ. ಎನ್ ಟೈಪ್ ಈಸ್ ನೆಗೆಟಿವ್ ಅಂಡ್ ಪಿ ಟೈಪ್ ಈಸ್ ಪಾಸಿಟಿವ್. ಇದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಎನ್ ಟೈಪ್ ಅಂದರೆ ನೆಗೆಟಿವ್ ಅಲ್ವಾ ಸರ್, ಯಾಕೆಂದರೆ ಅದರಲ್ಲಿ ಮೇಜರ್ ಚಾರ್ಜಸ್ ಎಲೆಕ್ಟ್ರಾನ್ಸ್ ಅಲ್ವಾ. ಆಮೇಲೆ ಪಿ ಟೈಪ್ ಅಂದರೆ ಪಾಸಿಟಿವ್ ಅಲ್ವಾ, ಬಿಕಾಸ್ ಅದರಲ್ಲಿ ಮೇಜರ್ ಚಾರ್ಜಸ್ ಹೋಲ್ಸ್ ಅಲ್ವಾ. ಆ ಥರ ಅನಿಸುತ್ತೆ. ಅದಕ್ಕೆ ನಾನು ಬಿಗಿನಿಂಗ್ಗೆ ಕ್ಲಾರಿಟಿ ಕೊಟ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಸೆಮಿ ಕಂಡಕ್ಟರ್ಸು ಚಾರ್ಜ್ಡ್ ಪಾರ್ಟಿಕಲ್ಸ್ ಅಲ್ಲ, ಚಾರ್ಜ್ಡ್ ಬಾಡೀಸ್ ಅಲ್ಲ. ಬೇಸಿಕಲಿ ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನಾವು ಅದರೊಳಗಡೆ ಎಲೆಕ್ಟ್ರಾನ್ಸನ್ನು ಸ್ವಲ್ಪ ಫ್ರೀ ಮಾಡಿ ನಮಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ. ದೇರ್ ಫೋರ್ ಆಲ್ ದ ಸೆಮಿ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. Even though electrons are majority carriers in n-type semiconductor, ನೋಡಿ ಇಲ್ಲಿ ಬರ್ತಾ ಇದೆ, it is electrically neutral. ಇದನ್ನೇ ನಾನು ಇಷ್ಟೊತ್ತು ಹೇಳಿದ್ದು. even though it contain more number of electrons, it is basically electrically neutral. ಕಾರಣ ಏನು? why? this is because. ಏನಕ್ಕೋಸ್ಕರ? ಅದನ್ನೇ ನಾನು ಹೇಳಿದಾಗಲೇ, mobility of electron is less ಅಲ್ಲ. atoms are electrically neutral. correct. option B, atoms are electrically neutral. ನಾವು ಆಟಮ್ ಇಂದ ಪರ್ಮನೆಂಟ್ ಆಗಿ ಎಲೆಕ್ಟ್ರಾನ್ ಅನ್ನು ತೆಗೆದಾಕ್ತಾ ಇಲ್ಲ ಅಥವಾ ಪರ್ಮನೆಂಟ್ ಆಗಿ ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡ್ತಾ ಇಲ್ಲ. ಅಲ್ಲಿರೋ ಎಲೆಕ್ಟ್ರಾನ್ ಅನ್ನು ಆಗಲೇ ಹೇಳಿದಂಗೆ ಸ್ವಲ್ಪ ಸಡಿಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಮೆಜಾರಿಟಿ ಎಲೆಕ್ಟ್ರಾನ್ಸ್ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಹೊರತು ನಿಜವಾಗ್ಲೂ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅನ್ನು ನಾವೇನಲ್ಲಿ ಕ್ರಿಯೇಟ್ ಮಾಡಿರೋದಿಲ್ಲ. ದೇರ್ ಫೋರ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ದೇರ್ ಫೋರ್ ಸೆಮಿ ಕಂಡಕ್ಟರ್ ಈಸ್ ಆಲ್ಸೋ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. Okay, we will move on to the next question.
ಕಾಪರ್ ಅಂಡ್ ಜರ್ಮೇನಿಯಮ್ ಆರ್ ಕೂಲ್ಡ್ ಫ್ರಮ್ ಟೆಂಪರೇಚರ್ ರೂಮ್ ಟೆಂಪರೇಚರ್ ಟು 70 ಕೆಲ್ವಿನ್. ಮಕ್ಕಳೇ, ರೂಮ್ ಟೆಂಪರೇಚರ್ ಅಂದರೆ 300 ಕೆಲ್ವಿನ್, 27 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ. 300 ಕೆಲ್ವಿನಿಂದ 70 ಕೆಲ್ವಿನ್ಗೆ ಟೆಂಪರೇಚರ್ನ ಡೌನ್ ಮಾಡ್ತಾ ಇದ್ದೀವಿ, ಅಂದರೆ ಕೂಲ್ ಮಾಡ್ತಾ ಇದ್ದೀವಿ. ಸರಿ, ಹಾಗಾದರೆ ಇಫ್ RC ಈಸ್ ದ ರೆಸಿಸ್ಟೆನ್ಸ್ ಆಫ್ ಕಾಪರ್ ಅಂಡ್ RGE ಈಸ್ ದ ರೆಸಿಸ್ಟೆನ್ಸ್ ಆಫ್ ಜರ್ಮೇನಿಯಮ್. RC, C ಅಂದರೆ ಕಾಪರ್, GE ಅಂದರೆ ಜರ್ಮೇನಿಯಮ್. ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ. ಇನ್ ಕೇಸ್ ಆಫ್ ಕಂಡಕ್ಟರ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇನ್ ಕಂಡಕ್ಟರ್, ಈಗ ಕಾಪರ್ ಕಂಡಕ್ಟರ್ ಅಲ್ವಾ, ಕಾಪರಿನ ಕೇಸಲ್ಲಿ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅದೇ ಜರ್ಮೇನಿಯಮ್ ಕೇಸಲ್ಲಿ, ಜರ್ಮೇನಿಯಮ್ ಬಂದ್ಬಿಟ್ಟು ಸೆಮಿ ಕಂಡಕ್ಟರ್ ಅಲ್ವಾ, ಅದರ ರೆಸಿಸ್ಟೆನ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಈಗ ಕೂಲ್ ಮಾಡ್ತಾ ಇದ್ದೀರಾ ಅಂದಮೇಲೆ ಕಾಪರ್ನ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕು, ಜರ್ಮೇನಿಯಮ್ನ ರೆಸಿಸ್ಟೆನ್ಸು ಜಾಸ್ತಿ ಆಗಬೇಕು. ಓಕೆನಾ? ಸೊ ಈಗ ಆಪ್ಷನನ್ನು ಹುಡುಕಿ. RC ಡಿಕ್ರೀಸಸ್, RGE increases. So option A is correct. RC decreases or germanium increases. ಇದನ್ನೇ ಬೇಕಾದ್ರೆ ಅವರು ಉಲ್ಟಾ ಕೇಳ್ಬೋದು. ಹೆಂಗೆ? ಕಾಪರ್ ಅಂಡ್ ಜರ್ಮೇನಿಯಮ್ ಆರ್ ಹೀಟೆಡ್ from room temperature to 400 Kelvin or from 70 Kelvin to room temperature. ಈ ಥರ ಕೇಳ್ಬೋದು. ಅವಾಗ ಏನಾಗುತ್ತೆ? ಸೇಮ್ ಲಾಜಿಕ್ಕೇನೆ. ಟೆಂಪರೇಚರ್ ಜಾಸ್ತಿ ಆದರೆ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಸೆಮಿ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಇದು. In conductor, RC is directly proportional to T. In semiconductor, R germanium, that is inversely proportional to T. ಗೊತ್ತಾಯ್ತಲ್ವಾ? Well, with this I move on to the next question. Next, number 9. Okay. When a PN junction is formed, when there is no biasing, under equilibrium, net current across the junction is 0. This is due to, ಇದು ಏನಕ್ಕೋಸ್ಕರ ಅಂತ ಕೇಳಿದ್ದಾರೆ. ಫಸ್ಟ್ ಡಯಾಗ್ರಾಮನ್ನು ಬರೆದು ಬಿಡ್ತೀನಿ ನೋಡಿ. ಪಿ ಎನ್ ಜಂಕ್ಷನ್, ಇದು ಪಿ ಸೈಡ್, ಇದು ಜಂಕ್ಷನ್ನು, ಇದು ಎನ್ ಸೈಡ್. ಇಲ್ಲೆಲ್ಲ ಹೋಲ್ಸ್ ಇರ್ತವೆ, ಅದನ್ನು ಪ್ಲಸ್ ಅಂತ ಬರೀತೀನಿ. ಓಕೆ, ಈ ಕಡೆಗೆಲ್ಲ ಎಲೆಕ್ಟ್ರಾನ್ಸ್ ಇರ್ತವೆ, ಅವನ್ನ ಮೈನಸ್ ಅಂತ ಬರೀತೀನಿ. ಸೊ ನಮಗೆಲ್ಲ ಗೊತ್ತಿರೋಂಗೆ ಇವು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಈ ರೀತಿ ಮಾಡಿದಾಗ ಹೋಲ್ಸು ಸ್ವಲ್ಪ ಈ ಕಡೆ ಎಂಟರ್ ಆಗ್ತವೆ, ಎಲೆಕ್ಟ್ರಾನ್ಸ್ ಸ್ವಲ್ಪ ಈ ಕಡೆ ಎಂಟರ್ ಆಗ್ತವೆ. ಹಾಗೆ ಆಗೋ ಪ್ರೋಸೆಸ್ಸನ್ನು ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಹಾಗೆ ಡಿಫ್ಯೂಷನ್ ಆದಾಗ ಒಂದು ಕರೆಂಟ್ ಬರುತ್ತೆ, ಅದನ್ನು ಡಿಫ್ಯೂಷನ್ ಕರೆಂಟ್ ಅಂತ ಕರಿತೀವಿ. ಸೊ ಮೆಜಾರಿಟಿ ಚಾರ್ಜಸ್ ಆ ಕಡೆ ಈ ಕಡೆ ಹೋಗ್ತವೆ, ಆವಾಗ ಡಿಫ್ಯೂಷನ್ ಕರೆಂಟ್ ಬರುತ್ತೆ. ಅಷ್ಟೇ ಅಲ್ಲ, ಈ ಪಿ ಟೈಪಿನ ಒಳಗಡೆ ಸ್ವಲ್ಪ ಎಲೆಕ್ಟ್ರಾನ್ಸು ಇರ್ತವೆ, ಅವನ್ನ ಮೈನಾರಿಟಿ ಕ್ಯಾರಿಯರ್ಸ್ ಅಂತಾರೆ. ಅದೇ ಥರ ಇಲ್ಲೂ ಒಂದು ಸ್ವಲ್ಪ ಪಾಸಿಟಿವ್ ಚಾರ್ಜಸ್ ಇರ್ತವೆ, ಅವನ್ನು ಮೈನಾರಿಟಿ ಅಂತ ಕರೀತಾರೆ. ಈ ಮೈನಾರಿಟಿ ಚಾರ್ಜಸ್ ಫ್ಲೋ ಆದಾಗ ನೋಡಿ ಡಿಫ್ಯೂಷನ್ ಕರೆಂಟ್ ಈ ಥರ. ಓಕೆ, ಎಲೆಕ್ಟ್ರಾನ್ಸ್ ಹಿಂಗೆ ಬಂತು, ಹೋಲ್ಸ್ ಆ ಕಡೆ ಗೊತ್ತು, ಇದು ಡಿಫ್ಯೂಷನ್ ಕರೆಂಟು. ಇನ್ನೊಂದು ಕರೆಂಟ್ ಬರುತ್ತೆ ಮೈನಾರಿಟಿ ಕ್ಯಾರಿಯರ್ಸಿಂದ, ಅದನ್ನು ಡ್ರಿಫ್ಟ್ ಕರೆಂಟ್ ಅಂತ ಕರೀತಾರೆ. ಓಕೆ, ಸೊ ಈ ರೀತಿ ಚಾರ್ಜಸ್ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡೋದ್ರಿಂದ ಇಲ್ಲಿ ಎರಡು ಥರದ ಕರೆಂಟ್ಗಳು ಬರ್ತವೆ. ಒಂದು ಡಿಫ್ಯೂಷನ್ ಕರೆಂಟ್, ಇನ್ನೊಂದು ಡ್ರಿಫ್ಟ್ ಕರೆಂಟ್. ಈ ರೀತಿ ಎರಡು ಕರೆಂಟ್ ಆಪೋಸಿಟ್ ಆಫ್ ಫ್ಲೋ ಆಗಿ 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 ಕೊನೆಗೆ ಎರಡು ಕಾನ್ಸ್ಟೆಂಟ್ ಆಗಿಬಿಡ್ತವೆ, ಎರಡು ಈಕ್ವಲೈಸ್ ಆಗ್ತವೆ. ಆಗ ದೇರ್ ವಿಲ್ ಬಿ ದೇರ್ ವಿಲ್ ಬಿ no net current across the junction becomes 0. So ಯಾಕೆ 0 ಆಯಿತು? diffusion current due to majority carriers and drift current due to minority carriers become equal. Okay, so ಈಗ ಆಪ್ಷನ್ ಅನ್ನು ಓದೋಣ. ಡಿಫ್ಯೂಷನ್ ಕರೆಂಟ್ ಈಸ್ ಈಕ್ವಲ್ ಟು ಡ್ರಿಫ್ಟ್ ಕರೆಂಟ್. ನೋಡಿ, ಆಪ್ಷನ್ ಬಿ ಇದೆ. ಇನ್ನು ಏನೇನಿದೆ ಓದ್ಬಿಡಿ. ನೋ ಫ್ಲೋ ಆಫ್ ಚಾರ್ಜಸ್ ಅಕ್ರಾಸ್ ದ ಜಂಕ್ಷನ್, ಇಲ್ಲ, ಫ್ಲೋ ಆಗ್ತವೆ ಚಾರ್ಜ್ಗಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚಾರ್ಜಸ್ ಫ್ಲೋ ಆಗ್ತವೆ. ಹೈ ರೆಸಿಸ್ಟೆನ್ಸ್ ಅಕ್ರಾಸ್ ದ ಜಂಕ್ಷನ್, ಇಲ್ಲ, ಹೈ ರೆಸಿಸ್ಟೆನ್ಸ್ ಬರೋದಿಲ್ಲ. ಹೈ ರೆಸಿಸ್ಟೆನ್ಸ್ ಬರೋದು ಓನ್ಲಿ ವೆನ್ ಯು ಕನೆಕ್ಟ್ ದೆಮ್ ಇನ್ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಕನೆಕ್ಟ್ ಮಾಡಿದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ದೇರ್ ಇಸ್ ನೋ ಪಿ ಡಿ ಅಕ್ರಾಸ್ ದ ಜಂಕ್ಷನ್. ಆ್ಯಕ್ಚುಲಿ ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಈ ಕಡೆಯಿಂದ
ಎಲೆಕ್ಟ್ರಾನ್ಸ್ ಬಂದಾಗ ಇದು ನೆಗೆಟಿವ್ ಪೊಟೆನ್ಷಿಯಲ್ ಆಗುತ್ತೆ, ಈ ಕಡೆಯಿಂದ ಹೋಲ್ಸ್ ಬಂದಾಗ ಇದು ಪಾಸಿಟಿವ್ ಪೊಟೆನ್ಷಿಯಲ್ ಆಗುತ್ತೆ. ಸೊ ಅಕ್ರಾಸ್ ದ ಜಂಕ್ಷನ್ ದೇರ್ ವಿಲ್ ಬಿ ಸ್ಮಾಲ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ಕಾಲ್ಡ್ ಜಂಕ್ಷನ್ ಪೊಟೆನ್ಷಿಯಲ್ ಆರ್ ನೀ ವೋಲ್ಟೇಜ್ ಆರ್ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಆರ್ ಬ್ಯಾರಿಯರ್ ಪೊಟೆನ್ಷಿಯಲ್, ಈ ಥರ ನಾನಾ ಹೆಸರುಗಳಿಂದ ಕರೀತಾರೆ. ಸೊ ಇಲ್ಲಿ ಟೋಟಲ್ ಕರೆಂಟ್ ಝೀರೋ ಆಗೋದಕ್ಕೆ ಕಾರಣ ಒಂದೇ ಇರೋದು, ಏನಪ್ಪ ಅಂದರೆ ಡಿಫ್ಯೂಷನ್ ಕರೆಂಟ್ ಈಸ್ ಈಕ್ವಲ್ ಟು ಡ್ರಿಫ್ಟ್ ಕರೆಂಟ್. ಡಿಫ್ಯೂಷನ್ ಕರೆಂಟ್ ಬರೋದು ಮೆಜಾರಿಟಿ ಚಾರ್ಜಸ್ಸಿಂದ, ಡ್ರಿಫ್ಟ್ ಕರೆಂಟ್ ಬರೋದು ಮೈನಾರಿಟಿ ಚಾರ್ಜಸ್ಸಿಂದ. ಅದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ವೆಲ್ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಅದರ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಒಂದ್ಸತಿ ಓದ್ಕೊಳ್ಳಿ. ದ ಡಿಫ್ಯೂಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಎನ್ ಸೈಡ್ ಅಂಡ್ ಹೋಲ್ಸ್ ಫ್ರಮ್ ಪಿ ಸೈಡ್ ದಟ್ ಈಸ್ ಡ್ಯೂ ಟು ಮೇಜರ್ ಕ್ಯಾರಿಯರ್ಸ್ ಕಾನ್ಸ್ಟಿಟ್ಯೂಟ್ಸ್ ಡಿಫ್ಯೂಷನ್ ಕರೆಂಟ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಮೀನ್ ವೈಲ್ ಮೆಜಾರಿಟಿ ಕ್ಯಾರಿಯರ್ಸ್ ಆಲ್ಸೋ ಮೂವ್ ಅಕ್ರಾಸ್ ದ minority carriers also move across the junction due to development of contact potential. This gives drift current. They both are opposite to each other. Under equilibrium, diffusion current is equal to drift current and the net current becomes zero. ನಾನು ಏನು ಬಾಯಲ್ಲಿ ಹೇಳಿದನೋ ಅದನ್ನು ವರ್ಡಿಂಗ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ವೆಲ್ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನಂಬರ್ 10. The dominant mechanism for motion of charge carriers in forward and reverse biased PN junction are. ಈಗಷ್ಟೇ ಹೇಳಿದೆ, ಫಾರ್ವರ್ಡ್ ಬಯಾಸಲ್ಲಿ ಮತ್ತು ರಿವರ್ಸ್ ಬಯಾಸಲ್ಲಿ ಯಾವುದು ಡಾಮಿನೆಂಟ್ ಮೆಕ್ಯಾನಿಸಮ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಇನ್ ಫಾರ್ವರ್ಡ್ ಬಯಾಸ್ ಎಲೆಕ್ಟ್ರಾನ್ಸ್ ಫ್ರಮ್ ಎನ್ ಸೈಡ್ ಅಂಡ್ ಹೋಲ್ಸ್ ಫ್ರಮ್ ಪಿ ಸೈಡ್ ಮೂವ್ ಅಕ್ರಾಸ್ ಜಂಕ್ಷನ್, ದಿಸ್ ಈಸ್ ಡಿಫ್ಯೂಷನ್. ಓಕೆ, ಫಾರ್ವರ್ಡ್ ಬಯಾಸಲ್ಲಿ ಕರೆಂಟ್ ಬರೋದು ಯಾವುದರಿಂದ? ಡಿಫ್ಯೂಷನ್ನಿಂದ. ಇನ್ ರಿವರ್ಸ್ ಬಯಾಸ್ ಎಲೆಕ್ಟ್ರಾನ್ಸ್ ಫ್ರಮ್ ಪಿ ಸೈಡ್ ಹೋಲ್ ಫ್ರಮ್ ಎನ್ ಸೈಡ್ ಮೂವ್, ದಿಸ್ ಈಸ್ ನೋನ್ ಆಸ್ ಡ್ರಿಫ್ಟ್. ಸೊ ಫಾರ್ವರ್ಡ್ ಬಯಾಸಲ್ಲಿ ಕರೆಂಟ್ ಬರಲಿಕ್ಕೆ ಮೇಜರ್ ಕಾರಣ diffusion, and diffusion is mainly because of majority charge carriers. In reverse bias current is mainly because of drift, ನಿಧಾನಕ್ಕೆ ಹೋಗೋದು, drift of minority charge carriers. So option ನೋಡಿ, diffusion in forward bias, drift in reverse bias. So answer is option A. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಸ್ವಲ್ಪ ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿದೆ, ಸೊ ನೀವು ನೋಡ್ಕೊಂಡು ಹೋಗಿ. ಬಿ ಇದು ಸಿ ಮತ್ತು ಸಾರಿ ಇದು ಬಿ ಇದು ಸಿ ಆಗಬೇಕಾಗಿತ್ತು. ಓಕೆ, ಇರಲಿ. ಸೊ ನಮಗೆ ಆಪ್ಷನ್ನಲ್ಲಿ ಆನ್ಸರ್ ಯಾವುದು ಕರೆಕ್ಟಾಗಿ ಹುಡುಕ್ಬೇಕಷ್ಟೇ. ಗೊತ್ತಾಯ್ತಲ್ವಾ? ವೆಲ್ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 11. ರಿವರ್ಸ್ ಬಯಾಸಿಂಗ್ ಇನ್ ಎ ಪಿ ಎನ್ ಜಂಕ್ಷನ್ ಡಯೋಡ್. ಪಿ ಎನ್ ಜಂಕ್ಷನ್ ಅನ್ನು ನಾವು ರಿವರ್ಸ್ ಬಯಾಸ್ ಮಾಡಿದಾಗ ಏನೇನು ಆಪ್ಷನ್ ಕೊಟ್ಟಿದ್ದಾರೆ? ಡಿಕ್ರೀಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್, ಬ್ಯಾರಿಯರ್ ವಿಡ್ತ್ ಅನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ಕ್ರೀಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್, ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ಕ್ರೀಸಸ್ ದಿ ನಂಬರ್ ಆಫ್ ಮೈನಾರಿಟಿ ಕ್ಯಾರಿಯರ್ಸ್, ಇನ್ಕ್ರೀಸಸ್ ದಿ ನಂಬರ್ ಆಫ್ ಮೆಜಾರಿಟಿ ಕ್ಯಾರಿಯರ್ಸ್. ಇಲ್ಲಿ ಮೈನಾರಿಟಿನಾಗಲಿ ಮೆಜಾರಿಟಿನಾಗಲಿ ಅದು ಇನ್ಕ್ರೀಸು ಮಾಡಲ್ಲ, ಡಿಕ್ರೀಸು ಮಾಡಲ್ಲ. ತಿಳ್ಕೊಳ್ಳಿ, ಇದು ಜಂಕ್ಷನ್ ಬಿಗಿನಿಂಗಲ್ಲಿ ಇಷ್ಟಿರುತ್ತೆ. ಓಕೆ, ಇದು ಪಿ ಟೈಪ್, ಇದು ಎನ್ ಟೈಪ್. ಪಿ ಅನ್ನು ತಂದು ನೆಗೆಟಿವ್ಗೆ ಕನೆಕ್ಟ್ ಮಾಡಿ, ಎನ್ ಅನ್ನು ತಂದು ಪಾಸಿಟಿವ್ಗೆ ಕನೆಕ್ಟ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಹೋಲ್ಸು ಎಲ್ಲ ಈ ಕಡೆಗೆ ಅಟ್ರ್ಯಾಕ್ಟ್ ಆಗ್ತವೆ. ಹಾಗೆ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಲ್ಲ ಹೀಗೆ ಅಟ್ರ್ಯಾಕ್ಟ್ ಆಗ್ತವೆ. ಹಾಗಾಗಿ ಈ ಬ್ಯಾರಿಯರ್ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಜಂಕ್ಷನ್ ಲೇಯರ್ ಹಿಗ್ಗುತ್ತೆ, ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಆವಾಗ ಅಕ್ರಾಸ್ ದ ಜಂಕ್ಷನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಹೇಳೋದು ಪಿ ಎನ್ ಜಂಕ್ಷನ್ ಆಫರ್ ಹೈ ರೆಸಿಸ್ಟೆನ್ಸ್ ಇನ್ ರಿವರ್ಸ್ ಬಯಾಸ್, ಲೋ ರೆಸಿಸ್ಟೆನ್ಸ್ ಇನ್ ಫಾರ್ವರ್ಡ್ ಬಯಾಸ್ ಅಂತ. ಸೊ ಅಲ್ಲಿಗೆ ಆಪ್ಷನ್ ಎ ಡಿಕ್ರೀಸಸ್ ದ ಸರಿ ಆಪ್ಷನ್ ಎ ಅಲ್ಲ, ಡಿಕ್ರೀಸಸ್ ದ ಇನ್ಕ್ರೀಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಥಿಕ್ನೆಸ್ಸನ್ನು ಅದು ಜಾಸ್ತಿ ಮಾಡುತ್ತೆ ಅಥವಾ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುತ್ತೆ. ಓಕೆ, ವಿತ್ ದಿಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನಂಬರ್ 12. The potential difference developed across the junction due to diffusion of charges known as, ಆಗಲೇ ಹೇಳಿದೆ, ಚಾರ್ಜ್ ಡಿಫ್ಯೂಷನ್ ಆದಾಗ ಅಂದರೆ ಪಿ ಸೈಡಿಂದ ಈ ಕಡೆ ಬಂದಾಗ ಅಥವಾ ಎನ್ ಸೈಡಿಂದ ಈ ಕಡೆ ಬಂದಾಗ ಇಲ್ಲಿ ಒಂದು ಪಾಸಿಟಿವ್ ಪೊಟೆನ್ಷಿಯಲ್, ಇಲ್ಲಿ ಒಂದು ನೆಗೆಟಿವ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ. ಅವುಗಳ ಡಿಫ್ರೆನ್ಸನ್ನು ನಾವು ನೀ ವೋಲ್ಟೇಜ್ ಅಥವಾ ಬ್ಯಾರಿಯರ್ ಪೊಟೆನ್ಷಿಯಲ್ ಅಥವಾ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಅಥವಾ ಜಂಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ ಅಂತ ಹೇಳಿದೆ. ಇಲ್ಲಿ ನೋಡ್ಕೊಂಬನ್ನಿ, ಬ್ರೇಕ್ ಡೌನ್ ಪೊಟೆನ್ಷಿಯಲ್ ಅಲ್ಲ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಲ್ಲ, ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಹೌದು, ಅಯೋನೈಸಿಂಗ್ ಪೊಟೆನ್ಷಿಯಲ್ ಅಂತೂ ಅಲ್ವೇ ಅಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಯಾವುದೋ ಸರ್ಕ್ಯೂಟ್ ಕಾಣಿಸ್ತಾ ಇದೆ.
ಇನ್ ದ ಸರ್ಕ್ಯೂಟ್ ಗಿವನ್ ಬಿಲೋ ದ ವ್ಯಾಲ್ಯೂ ಆಫ್ ದ ಕರೆಂಟ್ ಈಸ್. ಗಮನಿಸಿ ಮಕ್ಕಳೇ, ಈ ಸರ್ಕ್ಯೂಟನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇಕಾದ್ರೆ ಇನ್ನೊಂದು ಸತಿ ಬರೆದು ಬಿಡ್ತೀನಿ. ಇಲ್ಲಿ ಒಂದು ಡಯೋಡ್ ಇದೆ, ಡಯೋಡಿನ ಈ ಸೈಡ್ ಬಂದು ಎನ್ ಆಗುತ್ತೆ, ಈ ಸೈಡ್ ಬಂದು ಪಿ ಆಗುತ್ತೆ. ಓಕೆ, ಸೊ ಪಿ ಸೈಡ್ ಎನ್ ಸೈಡ್. ಇಲ್ಲಿ ಒಂದು ರೆಸಿಸ್ಟರನ್ನು ಹಾಕಿದ್ದಾರೆ, ಹೀಗೆ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿ ಹೀಗೆ ಬಿಟ್ಟಿದ್ದಾರೆ. ಓಕೆ, ವೆಲ್, ಸೊ ಇಲ್ಲಿ +4 ವೋಲ್ಟನ್ನು ಕನೆಕ್ಟ್ ಮಾಡಿದ್ದಾರೆ, ಇಲ್ಲಿ +1 ವೋಲ್ಟನ್ನು ಕನೆಕ್ಟ್ ಮಾಡಿದ್ದಾರೆ. ನೋಡಿ, ಎರಡು ನೋಡೋದಕ್ಕೆ ಪ್ಲಸ್ಸೇನೆ, ಆದರೆ ಎನ್ ಸೈಡ್ ಬಂದು ಲೋಯರ್ ಪಾಸಿಟಿವ್ಗೆ ಕನೆಕ್ಟ್ ಆಗಿದೆ. ಅಂದರೆ ಲೋಯರ್ ಪಾಸಿಟಿವ್ ಮೀನ್ಸ್ ನೆಗೆಟಿವ್ ಓನ್ಲಿ. ಪಿ ಸೈಡ್ ಬಂದು ಹೈಯರ್ ಪಾಸಿಟಿವ್ಗೆ ಕನೆಕ್ಟ್ ಆಗಿದೆ, ಅಂದರೆ ಇದು ಪಾಸಿಟಿವ್. ದಟ್ ಮೀನ್ಸ್ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್, ಎನ್ ಟೈಪ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅನ್ನೋ ರೀತಿ ನಾವು ಇದನ್ನು ಟ್ರೀಟ್ ಮಾಡಬೇಕು. ಗೊತ್ತಾಯ್ತಾ ಸರ್? ಇದು -1 ಇರಬೇಕಿತ್ತಲ್ವಾ, ಇದ್ದಿದ್ರೆ ಇದು ಚೆನ್ನಾಗಿರೋದು. ಹಂಗಂತ +1 ನಾವು ಪ್ಲಸ್ಸೇ ತಗೋಬೇಕಾಗಿಲ್ಲ, ಯಾವಾಗಲೂ ಕಂಪ್ಯಾರಿಟಿವ್ ಅಷ್ಟೇ. ಇದಕ್ಕೆ ಕಂಪೇರ್ ಮಾಡಿದರೆ ಇದು ಲೋಯರ್ ಪೊಟೆನ್ಷಿಯಲ್ ಅಂತ ಅರ್ಥ. ಅಲ್ಲಿಗೆ ಎನ್ ಈಸ್ ಅಟ್ ಲೋಯರ್ ಪೊಟೆನ್ಷಿಯಲ್, ಪಿ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್, ದೇರ್ ಫೋರ್ ದಿಸ್ ಈಸ್ ಫಾರ್ವರ್ಡ್ ಬಯಾಸ್. ಓಕೆ, ಫಾರ್ವರ್ಡ್ ಬಯಾಸ್ ಆದಾಗ ನಮಗೆಲ್ಲ ಗೊತ್ತಿದೆ ಪಿ ಎನ್ ಜಂಕ್ಷನಿನ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ. ಈಗಷ್ಟೇ ಹೇಳಿದೆ, ರಿವರ್ಸ್ ಬಯಾಸಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಫಾರ್ವರ್ಡ್ ಬಯಾಸಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ನೆಗ್ಲಿಜಿಬಲಿ small. What I mean to say, in the circuit we can neglect the resistance of this junction, therefore there is only resistance of 300 ohm. Okay, ಈಗ ohms law na apply ಮಾಡೋಣ. I is equal to V divided by R, that is 4 minus 1 3 divided by 300. ಓಕೆ, zeros ಕ್ಯಾನ್ಸಲ್ ಆಗಲ್ಲ, 3 1s that is 1 into 10 to the power of -2, that is 0. That is 10 into 10 to the power of -3 ampere, that is 10 milliampere. ಓಕೆ, ಇನ್ನೊಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ, ಬೇರೆ ಕಡೆ ಮಾಡಿಬಿಡ್ತೀನಿ. ಸೊ ನೀವು ಈಗ ಸರ್ಕ್ಯೂಟ್ ಎಕ್ಸ್ಪ್ಲೈನ್ ಮಾಡಿ ಆಗಿದೆ, ಈಗ ಕ್ಯಾಲ್ಕುಲೇಷನ್ ಮಾಡ್ತೀನಿ. I is equal to V divided by R. V ಬಂದು 4 minus 1 3 divided by resistance is 300. ಸೊ 1 into 10 to the power of -2 ಅಥವಾ 10 into 10 to the power of -3, that is equal to 10 milliampere. ಓಕೆ, ಸೊ ಆನ್ಸರ್ ಈಸ್ 10 milliampere, ಆಪ್ಷನ್ ಬಿ. ಓಕೆ, ಸೊ ಇಲ್ಲಿ ಸರ್ಕ್ಯೂಟಲ್ಲಿ ನಾವು ಗಮನಿಸಬೇಕಾಗಿರೋದು ಏನು, ಇದು ಫಾರ್ವರ್ಡ್ ಬಯಾಸ ರಿವರ್ಸ್ ಬಯಾಸ ಅಂತ. ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಬೈ ಲುಕಿಂಗ್ ಅಟ್ ದ ಪೊಟೆನ್ಷಿಯಲ್. ದಿಸ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್, ದಿಸ್ ಈಸ್ ಅಟ್ ಲೋಯರ್ ಪೊಟೆನ್ಷಿಯಲ್. ಸೊ ಎನ್ ಸೈಡ್ ಈಸ್ ಲೋಯರ್ ಪೊಟೆನ್ಷಿಯಲ್, ಪಿ ಸೈಡ್ ಈಸ್ ಹೈಯರ್ ಪೊಟೆನ್ಷಿಯಲ್. ಸೊ ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ವಿ ಕನ್ಸಿಡರ್ ಓನ್ಲಿ ದಿಸ್ 300 ohm. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆಲ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ರಿವರ್ಸ್ ಬಯಾಸ್? ಇಲ್ಲಿ 4 ಡಯಾಗ್ರಾಮ್ಗಳಿದೆ, ಗಮನಿಸಿ ಯಾವುದು ರಿವರ್ಸ್ ಬಯಾಸ್ ಅಂತ ನೀವು ಅಂದ್ಕೋತೀರಾ. ಸೊ ಕೇಳಿಸ್ಕೊಳ್ಳಿ, ರಿವರ್ಸ್ ಬಯಾಸ್ ಆಗಬೇಕಂದ್ರೆ ಪಿ ಬಂದು ಲೋಯರ್ ಪೊಟೆನ್ಷಿಯಲ್ ಇರಬೇಕು, ಎನ್ ಬಂದು ಹೈಯರ್ ಪೊಟೆನ್ಷಿಯಲ್ ಇರಬೇಕು. ದಟ್ ಮೀನ್ಸ್ ಪಿ ಶುಡ್ ಬಿ ಅಟ್ ನೆಗೆಟಿವ್, ಎನ್ ಶುಡ್ ಬಿ ಅಟ್ ಪಾಸಿಟಿವ್. ಒಂದೊಂದಾಗಿ ಚೆಕ್ ಮಾಡ್ಕೊಂಡು ಬರೋಣ. ಪಿ 15 and 10 ನಾನೇನು ಹೇಳಿದೆ? ಪಿ ಅಟ್ ಲೋಯರ್ ವ್ಯಾಲ್ಯೂ ಅಂತ ಹೇಳಿದೆ. ರಿವರ್ಸ್ ಬಯಾಸ್ ಆಗಬೇಕು ಅಂದರೆ ಲೋಯರ್ ವ್ಯಾಲ್ಯೂ, ಇದು ಲೋಯರ್ ಅಲ್ಲ ಹೈಯರ್, ಹಂಗಾಗಿ ಇದು ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋಣ. -5 -10 ಲೋಯರ್ ವ್ಯಾಲ್ಯೂ ಅಂತ ಹೇಳಿದೆ. -5 ಲೋಯರೇನೆ, ಆದರೆ 10ಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲ, ನೆಗೆಟಿವ್ ವ್ಯಾಲ್ಯೂಸ್ ಯಾವಾಗಲೂ ಕಡಿಮೆ ಈ ಥರ ಆಗ್ತಾ ಹೋಗುತ್ತೆ. 0 -1 -2 -3 -5 -5 ಈಸ್ ಮೋರ್ ದ್ಯಾನ್ -10, ನಿಮಗೆಲ್ಲ ಗೊತ್ತಿದೆ ಇದು. ಹಾಗಾಗಿ ಇದು ಕೂಡ ಲೋಯರ್ ಅಲ್ಲ. ಓಕೆ, ಒಂದು ವೇಳೆ ಇದು -10 ಇದು -5 ಇದ್ದಿದ್ರೆ ನಾನು ಸೆಲೆಕ್ಟ್ ಮಾಡಿಬಿಡ್ತಾ ಇದ್ದೆ. ಯಾಕೆ ಅಂದರೆ ಪಿ ಬಂದು -10 ಲೋಯರ್, ಎನ್ ಬಂದು -5 ಹೈಯರ್. ಸೊ ರಿವರ್ಸ್ ಬಯಾಸ್ ಆಗಬೇಕು ಅಂದರೆ ಪಿ ಮಸ್ಟ್ ಬಿ ಅಟ್ ಲೋಯರ್ ವ್ಯಾಲ್ಯೂ, ಎನ್ ಮಸ್ಟ್ ಬಿ ಅಟ್ ಹೈಯರ್ ವ್ಯಾಲ್ಯೂ. ಓಕೆ, ಇಲ್ಲಿಗೆ ನೋಡೋಣ. ಇದೇನೋ ಹೇಳ್ತಾ ಇದೆ, ಇದನ್ನು ಪೆಂಡಿಂಗಲ್ಲಿ ಇಟ್ಟಿರ್ತೀನಿ, ಇಲ್ಲಿಗೆ ಬರ್ತೀನಿ. ಇದು 10, ಇದು 5, -5 ಇದು 10, ಹೈಯರ್ ಆ್ಯಂಡ್ ಲೋಯರ್, ಇದು ಕೂಡ ಆಗೋದಿಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿವರ್ಸ್ ಬಯಾಸ್ ಆಗಬೇಕು ಅಂದರೆ ಪಿ ಮಸ್ಟ್ ಬಿ ಅಟ್ ಲೋಯರ್ ವ್ಯಾಲ್ಯೂ. ಸರಿ, ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ, ಇಲ್ಲೊಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಬರೆದ್ರೆ ಅದು ಅರ್ತ್ ಕನೆಕ್ಷನ್ ಅಂತ. ಅರ್ತ್ ಕನೆಕ್ಷನ್ ಅಂದರೆ 0 ವೋಲ್ಟ್ ಅಂತ. 0ಗೆ ಕಂಪೇರ್ ಮಾಡಿಕೊಂಡ್ರೆ -10 ಲೋಯರೇ ಅಲ್ವಾ? ಎಸ್. ಸೊ -10 0, therefore this is reverse bias. I hope you followed this logic.
ಲಾಜಿಕಲ್ ಕಾನ್ಸೆಪ್ಟ್ ಇದು. ಸೊ ರಿವರ್ಸ್ ಬಯಾಸ್ ಅಂತ ತಿಳಿಬೇಕು ಅಂದರೆ ಪಿ ಟೈಪ್ ಶುಡ್ ಬಿ ಅಟ್ ಲೋಯರ್ ವ್ಯಾಲ್ಯೂ, ಎನ್ ಟೈಪ್ ಶುಡ್ ಬಿ ಅಟ್ ಹೈಯರ್ ವೋಲ್ಟೇಜ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನಂಬರ್ 15. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಯೂಸ್ಡ್ ಟು ಗೆಟ್ ಸ್ಮೂತ್ ಡಿ ಸಿ ಫ್ರಮ್ ಎ ರೆಕ್ಟಿಫೈಯರ್ ಸರ್ಕ್ಯೂಟ್ ಈಸ್ ಕಾಲ್ಡ್. ರೆಕ್ಟಿಫೈಯರ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ನೋಡಿ, ಸುಮ್ಮನೆ ಹಾಫ್ ವೇವ್ ರೆಕ್ಟಿಫೈಯರು ಏನೋ ಬರಿತೀನಿ, ಇದು ಒಂದು. ಓಕೆ, ಹೀಗೆ ಇದು ಟ್ರಾನ್ಸ್ಫಾರ್ಮರು. ಓಕೆ, ಈ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಈ ಲೈನ್ ಇರೋದಿಲ್ಲ, ಸಾರಿ. ಇಲ್ಲಿ ಲೋಡ್ ರೆಸಿಸ್ಟೆನ್ಸ್, ಇಲ್ಲಿ ನಾನು ಪವರ್ ವೋಲ್ಟೇಜನ್ನು ಕಲೆಕ್ಟ್ ಮಾಡ್ಕೋತೀನಿ. ಸೊ ವೆನ್ ಐ ಸಪ್ಲೈ ಎ ಸಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಓನ್ಲಿ ಪಾಸಿಟಿವ್ ಸೈಕಲ್ಸ್ ಆರ್ ರಿಲೀಸ್, ನೆಗೆಟಿವ್ ಸೈಕಲ್ಸ್ ಆರ್ ಬ್ಲಾಕ್ಡ್. ಅಂದರೆ ಹಾಫ್ ವೇವ್ ರೆಕ್ಟಿಫೈಯರ್ ಆಗುತ್ತೆ. ಅಂದರೆ ಪಲ್ಸೇಟಿಂಗ್ ಡಿ ಸಿ ಬರುತ್ತೆ. ಪಲ್ಸೇಟಿಂಗ್ ಡಿ ಸಿ ಬಂತು, ಅದನ್ನು ನಾನು ಸ್ಟಡಿ ಮಾಡಬೇಕು ಅಂತಂದರೆ, ಸ್ಮೂತನ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಯೂಸ್ ಒನ್ ಮೋರ್ ಕಾಂಪೊನೆಂಟ್, ಒನ್ ಮೋರ್ ಸರ್ಕ್ಯೂಟ್. ದ್ಯಾಟ್ ಸರ್ಕ್ಯೂಟ್ ಈಸ್ ನೋನ್ ಆಸ್ ಫಿಲ್ಟರ್ ಸರ್ಕ್ಯೂಟ್. ಫಿಲ್ಟರ್ ಸರ್ಕ್ಯೂಟ್ ಕೆಲಸ ಏನು? ಇಟ್ ಈಸ್ ಗೋಯಿಂಗ್ ಟು ಸ್ಮೂತ್ ಅನ್ ದ ಡಿ ಸಿ. ಪಲ್ಸ್ ಇರ್ತಕ್ಕಂಥ ಡಿ ಸಿಯನ್ನು ಸ್ಟಡಿ ಡಿ ಸಿ ಆಗಿ ಮಾಡುತ್ತೆ. ಆ ಸರ್ಕ್ಯೂಟನ್ನು ಫಿಲ್ಟರ್ ಸರ್ಕ್ಯೂಟ್ ಅಂತ ಕರೀತಾರೆ. ಇದೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಏನೇ ಇದು. ಓಕೆ, ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಪಲ್ಸೇಟಿಂಗ್ ಎ ಸಿ ಇಂಟು ಪಲ್ಸೇಟಿಂಗ್ ಡಿ ಸಿ ಈಸ್ ನೋನ್ ಆಸ್ ರೆಕ್ಟಿಫಿಕೇಶನ್. ಸೊ ಎ ಸಿಯನ್ನು ಡಿ ಸಿ ಮಾಡೋದು ರೆಕ್ಟಿಫಿಕೇಶನ್, ಪಲ್ಸ್ಡ್ ಡಿ ಸಿಯನ್ನು ಸ್ಟಡಿ ಡಿ ಸಿ ಮಾಡೋದು ಫಿಲ್ಟ್ರೇಷನ್. ಓಕೆ, ಸೊ ಆನ್ಸರ್ ಈಸ್ ಓನ್ಲಿ ರೆಕ್ಟಿಫಿಕೇಶನ್. ಸೊ ದಟ್ ಈಸ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ನಂಬರ್ ಆಫ್ ಡಯೋಡ್ಸ್ ಯೂಸ್ಡ್ ಇನ್ ಫುಲ್ ವೇವ್ ರೆಕ್ಟಿಫೈಯರ್ ಎಲ್ರಿಗೂ ಗೊತ್ತು 2. ಹಾಫ್ ವೇವ್ ರೆಕ್ಟಿಫೈಯರ್ ಆದರೆ ಒಂದೇನೆ, ಆಯಿತಾ. ಫುಲ್ ವೇವ್ ರೆಕ್ಟಿಫೈಯರ್ ಆದರೆ 2. ಯಾಕೆ ಅಂತಂದರೆ ಒಂದು ಸೈಕಲ್ಲು ಇಲ್ಲಿ ಹೋಗುತ್ತೆ, ಇನ್ನೊಂದು ಸೈಕಲ್ಲು ಇಲ್ಲಿ ಹೋಗುತ್ತೆ. ಸೊ ಫೈನಲ್ ಆಗಿ ನಮಗೆ ಈ ಥರದ ಆಪ್ಷನ್ಸ್ ಔಟ್ಪುಟ್ ಬರುತ್ತೆ. ಸೊ ಇನ್ಪುಟ್ ಎ ಸಿ ಇದ್ದರೆ ಔಟ್ಪುಟ್ ಸ್ಟಡಿ ಡಿ ಸಿ ಇರುತ್ತೆ. ಓಕೆ, ಸ್ಟಡಿ ಇರಲ್ಲ, ಆ್ಯಕ್ಚುಲಿ ಪಲ್ಸೇಟಿಂಗ್ ಇರುತ್ತೆ, ಆಮೇಲೆ ಫಿಲ್ಟರ್ ಹಾಕೊಂಡು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ correctly represents the characteristics of diode in reverse bias mode. ರಿವರ್ಸ್ ಬಯಾಸ್ ಮೋಡಲ್ಲಿ ಯಾವ ಗ್ರಾಫ್ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡುತ್ತೆ? ನೆನ್ಪಿಟ್ಕೊಳ್ಳಿ, ಗ್ರಾಫ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಗೊತ್ತಿಲ್ಲ, ಆದರೆ ರಿವರ್ಸ್ ಬಯಾಸಲ್ಲಿ ನಾವು ಯಾವಾಗಲೂ ಗ್ರಾಫನ್ನು ಥರ್ಡ್ ಕ್ವಾಡ್ರೆಂಟಲ್ಲಿ ಹಾಕ್ತೀವಿ. ದಿಸ್ ಈಸ್ ವೋಲ್ಟೇಜ್, ದಿಸ್ ಈಸ್ ಕರೆಂಟ್. ಬಿಗಿನಿಂಗಲ್ಲಿ ಕರೆಂಟು ಸ್ವಲ್ಪ ಇರುತ್ತೆ, ಸ್ವಲ್ಪ ಇದ್ದು ಆಮೇಲೆ ಈ ಥರ ಜಾಸ್ತಿ ಆಗುತ್ತೆ. ಈಗಿರೋದಿಲ್ಲ, ಅಂದರೆ ಇಟ್ ಈಸ್ ನಾಟ್ ಅಲಾಂಗ್ ಎಕ್ಸಾಕ್ಟ್ಲಿ ವೈ ಆ್ಯಕ್ಸಿಸ್ನ ಮೇಲೆ ಇರೋದಿಲ್ಲ, ಸ್ವಲ್ಪ ಹೀಗೆ ಬೆಂಡಾಗಿ ಆಮೇಲೆ ಹಿಂಗೆ ಬರುತ್ತೆ. ಅಂದರೆ ಇಷ್ಟು ಕರೆಂಟು, ದಿಸ್ ಈಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್ ಅಂತ. ಮೈನಾರಿಟಿ ಚಾರ್ಜಸ್ ಯಾವಾಗಲೂ ಫ್ಲೋ ಆಗೋದ್ರಿಂದ ಸ್ವಲ್ಪ ಮಟ್ಟಿನ ಕರೆಂಟ್ ಇರುತ್ತೆ, ಆಮೇಲೆ ಶೂಟ್ ಅಪ್ ಆಗುತ್ತೆ. ಸೊ ದಿಸ್ ಈಸ್ ದ ಆಪ್ಷನ್ ಸಿ. ಓಕೆ, ವೆಲ್, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅನ್ಸುತ್ತೆ. ವಿಡ್ತ್ ಆಫ್ ದ ಡಿಪ್ಲೀಷನ್ ಲೇಯರ್ ಇನ್ ಪಿ ಎನ್ ಜಂಕ್ಷನ್ ಈಸ್. ಪಿ ಎನ್ ಜಂಕ್ಷನ್ನಿನಲ್ಲಿ ಲೇಯರ್, ವಿಡ್ತ್ ಆಫ್ ದ ಲೇಯರ್ ಏನಾಗುತ್ತೆ? ಫಾರ್ವರ್ಡ್ ಬಯಾಸಲ್ಲಿ ಕಡಿಮೆ ಆಗುತ್ತೆ, ರಿವರ್ಸ್ ಬಯಾಸಲ್ಲಿ ಜಾಸ್ತಿ ಆಗುತ್ತೆ. ಆಪ್ಷನ್ಸ್ ಓದ್ಕೊಂಬನ್ನಿ. ಇನ್ಕ್ರೀಸಸ್ ಇನ್ ಆರ್ ಬಿ, ಕರೆಕ್ಟ್, ಫಸ್ಟ್ ಆಪ್ಷನ್ನೇ ಸರಿ. ಇನ್ಕ್ರೀಸಸ್ ಇನ್ ಎಫ್ ಬಿ ತಪ್ಪು. ಡಿಕ್ರೀಸಸ್ ಇನ್ ಎಫ್ ಬಿ ತಪ್ಪು. ಇಂಡಿಪೆಂಡೆಂಟ್ ಆಫ್ ಬಯಾಸಿಂಗ್ ವೋಲ್ಟೇಜ್, ಅದು ಕೂಡ ತಪ್ಪೇನೆ. ಬಯಾಸಿಂಗ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಅದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಜಾಸ್ತಿ ಆಗಬೇಕು ಅಂದರೆ ಅದು ರಿವರ್ಸ್ ಬಯಾಸಲ್ಲಿ, ಕಡಿಮೆ ಆಗಬೇಕು ಅಂದರೆ ಅದು ಫಾರ್ವರ್ಡ್ ಬಯಾಸಲ್ಲಿ. ಮಕ್ಕಳೇ, ಇಷ್ಟು ಹೇಳಿ ಈ ಚಾಪ್ಟರ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸನ್ನು ಕವರ್ ಮಾಡಿದ್ದೀನಿ ನೋಡಿ. ಬ್ಯಾಂಡ್ ಥಿಯರಿಯನ್ನು ಕವರ್ ಮಾಡಿದೆ, ಇಂಟ್ರೆನ್ಸಿಕ್, ಎಕ್ಸ್ಟ್ರೆನ್ಸಿಕ್, ಆಮೇಲೆ ಟೈಪ್ ಆಫ್ ಡೋಪೆಂಟ್ಸನ್ನು ಕವರ್ ಮಾಡಿದೆ, ಆಮೇಲೆ ಪಿ ಎನ್ ಜಂಕ್ಷನ್ನಲ್ಲಿ ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್, ಅದಾದಮೇಲೆ ಡಿಪ್ಲೀಷನ್ ಲೇಯರ್ ಎಲ್ಲನೂ ಕವರ್ ಮಾಡಿದ್ದೀನಿ. ದಯವಿಟ್ಟು ಇನ್ನೂ ಸ್ವಲ್ಪ ಪ್ರಶ್ನೆಗಳನ್ನು ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಜಾಸ್ತಿ ಜನ ನೋಡ್ತಾ ಇಲ್ಲ, ತುಂಬ ಒಳ್ಳೆ ಕಂಟೆಂಟನ್ನು ಕೊಟ್ಟರೂ ಕೂಡ ಯಾಕೋ ರೀಚ್ ಆಗ್ತಾ ಇಲ್ಲ. ದಟ್ ಈಸ್ ಮೈ ವರಿ. ನನಗೆ ನೆಕ್ಸ್ಟ್ ವೀಡಿಯೋ ಮಾಡಬೇಕಾ? ಓಕೆ, ನೆಕ್ಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಇರಬೇಕು. ಪ್ಲೀಸ್ ಸಪೋರ್ಟ್ ಮೈ ಎಫರ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.